ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಬಂದು ನಾನು ಸ್ಯಾಟರ್ಡೆ ಮತ್ತು ಗುರುವಾರ ಮತ್ತು ಸೋಮವಾರ ಈ 3 ದಿನ ತಲೆ ಸ್ನಾನ ಮಾಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಸೀಗೆಕಾಯಿನ ಹಚ್ಕೋತೀನಿ. ಯಾಕಂದರೆ ಶಾಂಪೂಯಿಂದನೇ ತುಂಬಾ ಡ್ಯಾಂಡ್ರಫ್ ಆಗಿತ್ತು. ಸೊ ಸೀಗೆಕಾಯಿ ಇತ್ತು, ಸೊ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅದನ್ನು ಮಿಲ್ ಮಾಡಿಸೋದಕ್ಕೆಲ್ಲ ಹೋದೆ. ಆದರೆ ಅಷ್ಟು ಮಿಲ್ಲೆಲ್ಲ ಮಾಡಿಕೊಡಲ್ಲ, ಇಲ್ಲೆಲ್ಲೂ ಲೋಕಲಲ್ಲಿ ಇಲ್ಲ ಅಂತ ಹೇಳಿಬಿಟ್ರು. ಸೊ ಹಾಗಾಗಿ ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ಯೋಚನೆ ಮಾಡುವಾಗ ನಮ್ಮಮ್ಮ ಸ್ವಲ್ಪ ನೀರಲ್ಲಿ ನೆನೆಸಿಡು, ಇಲ್ಲ ಅಂತಂದರೆ ನೀರಲ್ಲಿ ಬೇಯಿಸ್ಕೊಂಡು ಮಿಕ್ಸಿನಲ್ಲಿ ರುಬ್ಕೋ, ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಸೊ ಹಾಗೆ ಕೂಡ ನಾನು ಮಾಡಿದೆ. ಟೈಮ್ ಇದೆ ಅಂತ ಅಂದಿದ್ದ ದಿನ ನೆನೆಸಿಡ್ತೀನಿ, ಇಲ್ಲ ಅಂತಂದರೆ ಒಂದು 5 ನಿಮಿಷ ಜಸ್ಟ್ ಬೇಯಿಸ್ಕೊಂಡ್ರೆ ಸಾಕು, ನೀರು ಹಾಕಿ ಸಾಫ್ಟ್ ಆಗುತ್ತೆ. ಆಮೇಲೆ ಮಿಕ್ಸಿಲಿ ರುಬ್ಕೊಂಡು ನಾವು ಹಚ್ಕೋಬಹುದು. ಆನಂತರ ಸ್ನಾನ ಎಲ್ಲ ಮುಗಿಸಿ ದೇವರಿಗೆ ಪೂಜೆ ಎಲ್ಲ ಮಾಡಿದೆ. ಸ್ವಲ್ಪ ಬಟ್ಟೆ ಕೂಡ ಮೆಷಿನಿಗೆ ಹಾಕಿದ್ದೆ, ಅದನ್ನು ಒಣಗಿಸೋದಕ್ಕೆ ಹಾಕಿ. ಇವತ್ತು ಬರ್ತಾ ಅವರೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಖಾಲಿ ಆಗಿತ್ತು ಅಂತ ಹೇಳಿ ತೊಗೊಂಡು ಬಂದೆ. ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಮಾಡಿರೋ ಟಿಫನ್ ಎಲ್ಲ ಖಾಲಿ ಆಗಿತ್ತು, ಅಡುಗೆ ಏನೂ ಮಾಡಿರಲಿಲ್ಲ. ಹಾಗಾಗಿ ನಾನು ಮತ್ತು ನನ್ನ ಮಗಳಿಬ್ಬರಿಗೂ ಕೂಡ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೋತಾ ಇದ್ದೆ. ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿರೋ ಕಾರಣ ಎಲ್ಲರೂ ಕೂಡ ತಿನ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೋಗಿದ್ರು. ಹಾಗೆ ನನ್ನ ಮಗಳಿಗೆ ರೈನ್ ಡೇ ಒಂದು ಒಕೇಶನ್ ಇತ್ತು ಅಂತ ಹೇಳಿಬಿಟ್ಟು ಸೆಲೆಬ್ರೇಷನ್ನಿಗೆ ಒಂದು ಛತ್ರಿ ಮತ್ತು ರೈನ್ ಕೋಟು, ಹಾಗೆ ನೆವಿ ಬ್ಲೂ ಕಲರ್ದು ಡ್ರೆಸ್ನ ಹೇಳಿದರು. ಯಾವುದಾದ್ರೂ ಡ್ರೆಸ್ಸು ನೆವಿ ಬ್ಲೂ ಕಲರೇ ಇರಬೇಕು ಅಂತ ಹೇಳಿ. ರೈನ್ ಕೋಟು ಮತ್ತು ಅಂಬ್ರೆಲ್ಲ ಹೇಗಾದರೂ ಹುಡುಕ್ಬೋದು, ಈ ಕಲರ್ ಡ್ರೆಸ್ಗಳನ್ನ ಹುಡ್ಕೋದೇ ಕಷ್ಟ. ನಾನು ಒಂದು 3-4 ಅಂಗಡಿನಲ್ಲಿ ಹುಡುಕ್ತೆ, ಅದು ಯಾಕೋ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಅದಾದಮೇಲೆ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ನೋಡಿದೆ. ಅಲ್ಲಿ ಒಂದು ಇಂಡಿಗೋ ಅಂದರೆ ನೆವಿ ಬ್ಲೂ ಕಲರ್ದು ಡ್ರೆಸ್ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಕೂಡ ನಾನು ಈಗಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ಡ್ರೆಸ್ಸು ಮತ್ತು ರೈನ್ ಕೋಟು ಅಂಬ್ರೆಲ್ಲ ಎಲ್ಲ ಹೇಗೆ ಸಿಕ್ತು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಹಾಕಿರೋದು. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡಬಹುದು. ಅಂಗಡಿ ಎಲ್ಲ ಸರ್ಚ್ ಮಾಡಿ ನನ್ನ ಮಗಳಿಗೆ ಹುಡುಕಿ ತೊಗೊಂಡು ಬಂದೆ. ಈ ಎಲ್ಲ ಸ್ಕೂಲ್ಗಳಲ್ಲೂ ಹಾಗೆ ಅನಿಸುತ್ತೆ, ಬ್ಲೂ ಡೇ, ರೆಡ್ ಡೇ, ಅದು ಇದು ಅಂತ ಹೇಳಿ ವಾರಕ್ಕೊಂದಿನಾದರೂ ಹೇಳ್ತಾ ಇರ್ತಾರೆ. ಲಾಸ್ಟ್ ವೀಕಲ್ಲಿ ಎತ್ನಿಕ್ ಡೇ ಇತ್ತು, ಈ ಸಲ ರೈನಿ ಡೇ ಇದೆ. ಇನ್ನು ಯಾವ್ಯಾವ ಡೇಗಳು ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ, ಅದಕ್ಕೂ ಹುಡುಕ್ಬೇಕು.